ಇನ್ನು ಮುಂದೆ ಹೋಟೆಲ್ ಊಟ ತಿಂಡಿ ಮತ್ತಷ್ಟು ದುಬಾರಿ ಆಗುತ್ತೆ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರ ಮತ್ತೆ ಹೆಚ್ಚಳ ಆಗಿದೆ. ಇವತ್ತಿನಿಂದಲೇ ಜಾರಿ ಬರ್ತಾ ಇದೆ ಹೊಸ ಸಿಲಿಂಡರ್ ದರ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರ ಮತ್ತೆ ಹೆಚ್ಚಳವಾಗಿದೆ. ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಹೊಸ ಸಿಲಿಂಡರ್ ದರ. ಬೆಂಗಳೂರಿನಲ್ಲಿ ಸಿಲಿಂಡರ್ ದರ 46 ರೂಪಾಯಿ ಹೆಚ್ಚಳ ಆಗಿದೆ. ದೆಹಲಿಯಲ್ಲಿ ಸಿಲಿಂಡರ್ ದರ 42 ರೂಪಾಯಿ ಹೆಚ್ಚಳವಾಗಿದೆ. ದೆಹಲಿಯಲ್ಲಿ 19 ಕೆಜಿ ಸಿಲಿಂಡರ್ ದರ 3113 ರೂಪಾಯಿ. ಕೋಲ್ಕತ್ತಾದಲ್ಲಿ ಸಿಲಿಂಡರ್ ದರ 53 ರೂಪಾಯಿ 50 ಪೈಸೆ ಹೆಚ್ಚಳ ಆಗಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಮತ್ತೆ ವಾಣಿಜ್ಯ ಸಿಲಿಂಡರ್ಗಳ ದರ ಹೆಚ್ಚಳವಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರ ಮಾತ್ರ ಹೆಚ್ಚಳ ಆಗಿಲ್ಲ, ಯಥಾಸ್ಥಿತಿಯಲ್ಲಿದೆ. ಆದರೆ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಆಗಿರುವಂಥದ್ದು. ವಾಣಿಜ್ಯ ಬಳಕೆಯ ಅಡುಗೆ ಅನಿಲದ ದರ ಮತ್ತೆ ಹೆಚ್ಚಳವಾಗಿದೆ. ಬೆಂಗಳೂರಲ್ಲಿ 46 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ಮತ್ತೆ ಹೋಟೆಲ್ಗೆ ಬರುವಂಥ ಗ್ರಾಹಕರ ಮೇಲೆ ಇದರ ಒಂದು ಬರೆ ಅಥವಾ ಇದರ ಎಫೆಕ್ಟ್ ಬೀಳುವಂಥದ್ದು. ಈಗಾಗಲೇ ನಾವು ಗಮನಿಸ್ತಾ ಹೋಗ್ಬೋದು, 3 ಬಾರಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರಿಂದಾಗಿ ಹೋಟೆಲ್ನಲ್ಲಿ ದರ ಕೂಡ ಹೆಚ್ಚಳ ಆದಾಗ ಗ್ರಾಹಕರಿಗೆ ಅದೊಂದು ರೀತಿ ಬರೆ, ಹೋಟೆಲ್ಗೆ ಬರುವಂಥ ಗ್ರಾಹಕರಿಗೆ. ಸೊ ಹಾಗಾಗಿ ಒಂದು ವಡೆ 35 ರೂಪಾಯಿ, ಒಂದು ಪ್ಲೇಟ್ ಪಲಾವು 55 ರೂಪಾಯಿ. ಅದು ಬೆಳಗಿನ ತಿಂಡಿಗೆ ಇಷ್ಟು 90 ರೂಪಾಯಿ ಆಯಿತು ಅಂತಂದರೆ ಇನ್ನು ಮಧ್ಯಾಹ್ನ ಸಂಜೆ ಊಟದ ಗತಿ ಏನು? ಈಗ ಮತ್ತೆ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಇದು ಒಂದು ರೀತಿಯಲ್ಲಿ ಬಹುದೊಡ್ಡ ರೀತಿ ಗ್ರಾಹಕರಿಗೆ ಹೊರೆಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ದರ ಅಲ್ಲೂ ಕೂಡ ಏರಿಕೆ ಆದರೆ ಬರುವಂಥ ಊಟ ತಿಂಡಿ ಅಥವಾ ಕಾಫಿ ಟೀಗೆ ಬರುವಂಥವರ ಒಂದು ಜೇಬು ಸುಡುವುದಂತೂ ಗ್ಯಾರಂಟಿ ಈ ಬೆಲೆ.